ಈಗ ಕಳೆದ 2-3 ದಿವಸದಿಂದ ನಾವು ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಇವತ್ತು ಕೇಂದ್ರ ಸರ್ಕಾರ ಅಧಿಕೃತವಾಗಿ ನಾವು ಕಳಿಸಿದಂಥ 2 ಸ್ಯಾಂಪಲ್ಸ್ ಜಿನೋಮಿಕ್ ಸೀಕ್ವೆನ್ಸಿಂಗ್ಗೆ ಏನು ಕಳಿಸಿದ್ವಿ, ಆ 2 ಸ್ಯಾಂಪಲ್ಸು ಅಧಿಕೃತವಾಗಿ ಸೌತ್ ಆಫ್ರಿಕಾದಲ್ಲಿ ಪತ್ತೆಯಾದಂತಹ ಇವತ್ತು ಹೊಸ ಪ್ರಭೇದ ಏನು ಬಂದಿದೆ ಅದು ನಿಜ ಆಗಿದೆ, ಅದೇ ಅಧಿಕೃತ ಆಗಿದೆ ಇವಾಗ. ಹಾಗಾಗಿ ಇವತ್ತು ಒಮಿಕ್ರಾನ್ ಇಡೀ ದೇಶದಲ್ಲಿ 2 ಪ್ರಕರಣಗಳಲ್ಲಿ 2 ಪ್ರಕರಣ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪತ್ತೆ ಮಾಡಿದ್ದೇವೆ. ಬಹುಶಃ ನಮ್ಮ ಟೆಸ್ಟಿಂಗ್, ಅಗ್ರೆಸಿವ್ ಟೆಸ್ಟಿಂಗು ಭಾಳ ಬೇಗ ನಾವು ಕಂಡುಹಿಡಿದಿರತಕ್ಕಂಥ ರಾಜ್ಯ ಅಂತ ನನಗನ್ಸುತ್ತೆ. ಇವತ್ತು ಒಂದು ವ್ಯಕ್ತಿ 20ನೇ ತಾರೀಕು ಏನು ಬಂದಿದ್ದರು, ಸೌತ್ ಆಫ್ರಿಕಾ ಮೂಲದ ವ್ಯಕ್ತಿ, ಅವರು ಒಂದು ಹೋಟೆಲ್ನಲ್ಲಿ ತಂಗಿದ್ರು. ಆ ಟೆಸ್ಟ್ ರಿಪೋರ್ಟು ಪಾಸಿಟಿವ್ ಬಂದಾಗ ನಮ್ಮ ಅರ್ಬನ್ PHCಯ ವೈದ್ಯರು ಅವರ ಬಳಿ ಹೋಗಿ ಅವರನ್ನು ಚೆಕ್ ಮಾಡಿದಾಗ ಅವರು ಎಸಿಂಪ್ಟೊಮ್ಯಾಟಿಕ್ ಇದ್ದರು, ಯಾವುದೇ ರೋಗದ ಲಕ್ಷಣ ಇರಲಿಲ್ಲ. ಅದಾದಮೇಲೆ 23ನೇ ತಾರೀಕು ಅವರು ಮತ್ತೆ ಟೆಸ್ಟನ್ನು ಮಾಡಿಸಿದಾಗ ಖಾಸಗಿ ಲ್ಯಾಬ್ನಲ್ಲಿ ನೆಗೆಟಿವ್ ಅಂತ ಹೇಳಿದ್ದಾರೆ. 27ನೇ ತಾರೀಕು ಆ ವ್ಯಕ್ತಿ ದುಬೈ ಮೂಲದಿಂದ ಪ್ರಯಾಣ ಮಾಡಿ ದುಬೈಗೆ ಹೋಗುವಾಗ ಟ್ಯಾಕ್ಸಿಯಲ್ಲಿ ಹೋಗಿದ್ದಾರೆ. ಎಲ್ಲವೂ ಕೂಡ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಅಧಿಕಾರಿಗಳು ಟ್ರ್ಯಾಕನ್ನು ಮಾಡಿದ್ದಾರೆ. ಇವತ್ತು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅವ್ರಿಗೆ 24 ಜನ ಇದ್ದರು, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ 240 ಜನ ಇದ್ದರು. ಸೊ ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಎರಡರನ್ನು ಕೂಡ ಪತ್ತೆ ಮಾಡಿರೋದು ಮಾತ್ರ ಅಲ್ಲ, ಅವರಿಗೆ ಟೆಸ್ಟನ್ನು ಕೂಡ ಮಾಡಿದ್ದಾರೆ. ಆ ಟೆಸ್ಟ್ ಮಾಡಿದಾಗ ಲಕ್ಕಿಲಿ ಯಾರೊಬ್ಬರು ಕೂಡ ಪಾಸಿಟಿವ್ ಬಂದಿಲ್ಲ, ಎಲ್ಲರೂ ಕೂಡ ನೆಗೆಟಿವ್ ಬಂದಿದ್ದಾರೆ. 2ನೇ ಸ್ಯಾಂಪಲ್ ಪಾಸಿಟಿವ್ ಆಗಿರೋದು ಒಮಿಕ್ರಾನ್ಗೆ, ಅವರು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವೈದ್ಯರು, 46 ವರ್ಷದ ಪ್ರಾಯದ ವೈದ್ಯರಾಗಿದ್ದಾರೆ. ವೈದ್ಯರಿಗೆ ಅತಿಯಾದಂಥ ಆಯಾಸ, ಸ್ವಲ್ಪ ಪ್ರಮಾಣದಲ್ಲಿ ಜ್ವರ, ನಿಶ್ಶಕ್ತಿ ಗೊತ್ತಾದಾಗ ಅವರು ಟೆಸ್ಟನ್ನು ಮಾಡಿಸಿದ್ದಾರೆ. ಪಾಸಿಟಿವ್ ಬಂದಿದೆ 23rd. ಸೊ ಸೇಮ್ ಡೇ ಅವತ್ತು ಐಸೋಲೇಟ್ ಆಗಿದ್ದಾರೆ, ಅವರೇ ಸೆಲ್ಫ್ ಐಸೋಲೇಟ್ ಆಗಿದ್ದಾರೆ. ಯಾವಾಗ CT ವ್ಯಾಲ್ಯೂಸ್ ಭಾಳ ಕಡಿಮೆ ಬಂತು, CT ವ್ಯಾಲ್ಯೂಸ್ ಕಡಿಮೆ ಬಂದಾಗ ಇಟ್ ಮೀನ್ಸ್ ದಟ್ ಹೈ ವೈರಲ್ ಲೋಡ್ ಅಂತ, ವೈರಲ್ ಲೋಡ್ ಜಾಸ್ತಿ ಆಗಿದೆ ಅಂತ ಅನುಮಾನ ಬಂದು ಅದನ್ನು ಕೂಡ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿದ್ವಿ. ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿದಾಗ ಇವತ್ತು ರಿಪೋರ್ಟ್ನಲ್ಲಿ ಅದು ಕೂಡ ಒಮಿಕ್ರಾನ್ ಅಂತೇಳಿ ಪತ್ತೆಯಾಗಿದೆ. ಒಂದೇ ಒಂದು ವ್ಯತ್ಯಾಸ ಅಂದರೆ ಆಫ್ರಿಕಾ ಮೂಲದಿಂದ ಬಂದಿರತಕ್ಕಂಥವರಿಗೆ ಪ್ರಯಾಣದ ಹಿನ್ನೆಲೆ ಇತ್ತು, ಟ್ರಾವೆಲ್ ಹಿಸ್ಟ್ರಿ ಇತ್ತು. ವೈದ್ಯರಿಗೆ ಇಲ್ಲಿ ಕಂಡು ಬಂದಿರತಕ್ಕಂಥ ವೈದ್ಯರಲ್ಲಿ ಈ ಸೋಂಕು, ಇವರಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಹಾಗಾಗಿ ನಾವು ಅವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನು ಎಲ್ಲರನ್ನೂ ಕೂಡ ಚೆಕ್ ಮಾಡಿದ್ದೇವೆ. ಅದರಲ್ಲಿ ಮತ್ತೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸಲ್ಲಿ 5 ಜನ ಪಾಸಿಟಿವ್ ಬಂದಿದ್ದಾರೆ. ಹೌದೌದು, ಪ್ರೈಮರಿ ಮತ್ತು ಸೆಕೆಂಡ್ರಿ ಎರಡರಲ್ಲಿ ಸೇರಿ 5 ಜನ ಪಾಸಿಟಿವ್ ಬಂದಿದೆ. ಈ 5 ಜನ ಮತ್ತು ವೈದ್ಯರು 6 ಜನರನ್ನು ನಮ್ಮ ಸರ್ಕಾರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ಅವರನ್ನು
ಐಸೋಲೇಟ್ ಮಾಡಿ ದಾಖಲಿಸಿದ್ದೇವೆ. ಅವರಿಗೆ ವಿಶೇಷವಾದಂಥ ಒಂದು ನಿಗಾವನ್ನು ಕೂಡ ಇಟ್ಟಿದ್ದಾರೆ. ನಾನು ಸತತವಾಗಿ ವೈದ್ಯರ ಜೊತೆ ಸಂಪರ್ಕದಲ್ಲಿದ್ದೇನೆ. ಇಲ್ಲಿವರೆಗೂ ಯಾರಿಗೂ ಯಾವುದೇ ಒಂದು ಸಮಸ್ಯೆ ಇಲ್ಲ. ಯಾರಿಗೂ ಕೂಡ ರೋಗದ ಲಕ್ಷಣಗಳು ಅತಿಯಾಗಿಲ್ಲ. ಸಿಂಪ್ಟಮ್ಸ್ ಮೈಲ್ಡ್ ಆಗಿದೆ. ಹಾಗಾಗಿ ಅದು ಒಂದು ಸಮಾಧಾನಕರ ವಿಚಾರ. ಆದರೆ ನಮ್ಮ ಟೆಸ್ಟಿಂಗ್ ಮತ್ತು ಟ್ರೇಸಿಂಗನ್ನು ಹೆಚ್ಚು ಮಾಡಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡಿದ್ದೇನೆ. ಡೆಲ್ಲಿಯಲ್ಲಿದ್ದಾರೆ. ಈಗಾಗಲೇ ಅವರು ಹೇಳ್ದಂಗೆ ವಿಮಾನ ನಿಲ್ದಾಣದಲ್ಲಿ ಇನ್ನೂ ಕೂಡ ಹೆಚ್ಚಿನ ಸ್ಕ್ರೀನಿಂಗನ್ನು ಮಾಡುವಂಥ ಅವಶ್ಯಕತೆ ಇದೆ ಮತ್ತು ಬಂದಂಥವರಿಗೆ ಟ್ರ್ಯಾಕಿಂಗ್ ಮತ್ತು ಟ್ರೇಸಿಂಗನ್ನು ಇನ್ನಷ್ಟು ಕಠಿಣವಾಗಿ ಮಾಡುವಂಥದ್ದು ಮತ್ತು ರಾಜ್ಯದಲ್ಲಿ ನಾನು ಮತ್ತೆ ಮನವಿ ಮಾಡ್ತೇನೆ ಜನರಿಗೆ ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳುವಂಥದ್ದು, 2 ಡೋಸುಗಳನ್ನು ಕಡ್ಡಾಯವಾಗಿ ಆದಷ್ಟು ಶೀಘ್ರದಲ್ಲಿ ತೆಗೆದುಕೊಳ್ಳುವಂಥದ್ದು, ಅನಗತ್ಯವಾಗಿ ಯಾವುದೇ ಒಂದು ದೊಡ್ಡ ಸಮಾರಂಭಗಳಲ್ಲಿ ಭಾಗಿಯಾಗೋದು, ಒಳಾಂಗಣ ಪ್ರದೇಶಗಳಲ್ಲಿ ಸೇರುವಂಥದ್ದು, ಗುಂಪುಗಳಲ್ಲಿ ಸೇರುವಂಥದ್ದು, ಇದಕ್ಕೆಲ್ಲ ಕೂಡ ಸ್ವಲ್ಪ ಕಡಿವಾಣ ಹಾಕಬೇಕು. ನಾವು ಯಾವ ರೀತಿ ಇದು ವ್ಯವಹರಿಸುತ್ತೆ, ಯಾವ ರೀತಿ ಹರಡುತ್ತೆ ಅನ್ನೋದ್ರ ಬಗ್ಗೆ ನಾವು ಈಗಲೇ ಏನನ್ನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಆದರೆ ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ, ಯಾರೂ ಗಾಬರಿ ಆಗುವಂಥದ್ದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ಬಂದಿರತಕ್ಕಂಥ 6 ಪ್ರಕರಣಗಳು ಏನು ದಾಖಲಾಗಿದ್ದಾರೆ, ಯಾರಿಗೂ ಯಾವುದೇ ರೀತಿಯ ಒಂದು ಗಂಭೀರ ಸಮಸ್ಯೆಗಳು ಇಲ್ಲ. ನಾವು ಇವತ್ತು ಡೆಲ್ಟಾ ಪ್ರಭೇದವನ್ನು ನಾವು ನೋಡಿದ್ದೇವೆ. ಆ ಡೆಲ್ಟಾದಲ್ಲಿ ಭಾಳ ಒಂದು ತೀವ್ರತೆ ಹೆಚ್ಚಿತ್ತು, ಸಮಸ್ಯೆಗಳು ಹೆಚ್ಚಿದ್ವು, ಉಸಿರಾಟದ ಸಮಸ್ಯೆ ಹೆಚ್ಚಾಗ್ತಾ ಇತ್ತು. ಅವ್ಯಾವೂ ಕೂಡ ಇಲ್ಲಿ ಇನ್ನೂ ಕೂಡ ಕಂಡು ಬಂದಿಲ್ಲ. ಈ ಸಿಂಪ್ಟಮ್ಸ್ ಭಾಳ ಮೈಲ್ಡ್ ಆಗಿದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ದಯವಿಟ್ಟು ಎಲ್ಲರೂ ಕೂಡ ತಗೋಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೇನೆ. ಇನ್ನೂ ಕೂಡ ಯಾವ ರೀತಿ ಟೆಸ್ಟಿಂಗನ್ನು ಮುಂದಿನ ದಿನಗಳಲ್ಲಿ ಪ್ರತಿ ದಿವಸ ಕೂಡ ಜನರ ಜೊತೆ ನಿಮ್ಮೆಲ್ಲರ ಮೂಲಕ, ಮಾಧ್ಯಮದ ಮೂಲಕ ನಾವು ಆಗಿಂದಾಗೆ ಬುಲೆಟಿನ್ಸನ್ನು, ನಿಮಗೆ ಹೆಚ್ಚಿನ ಮಾಹಿತಿಯನ್ನು, ಮಾರ್ಗಸೂಚಿಯನ್ನು, ಮಾರ್ಗದರ್ಶನವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಆರೋಗ್ಯ ಸಚಿವರ ಜೊತೆ ಇವತ್ತು ಮಾತನಾಡಿದ್ದಾರೆ. ಅವರು ಕೂಡ ಇವತ್ತು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾಳೆ ಬಂದ ಮೇಲೆ ನಮ್ಮ ಜೊತೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳು, BBMPಯ ಹಿರಿಯ ಅಧಿಕಾರಿಗಳು ಎಲ್ಲರ ಜೊತೆ ಕೂಡ ಒಂದು ಸಭೆಯನ್ನು ಕೂಡ ಮಾಡೋರಿದ್ದಾರೆ. ಇಷ್ಟನ್ನು ಹೇಳ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ವಿಷಯಗಳನ್ನು ಅರಿತುಕೊಂಡು ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು, ವಿ ಆರ್ ಆನ್ ಟಾಪ್ ಆಫ್ ಇಟ್. ಯಾರೂ ಕೂಡ ಆತಂಕಕ್ಕೊಳಗಾಗೋದು ಬೇಡ. ಮಾಧ್ಯಮ ಸ್ನೇಹಿತರಿಗೆ ನಿಮಗೂ ಮನವಿ ಮಾಡ್ತೇನೆ, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ನೀವು ಅವರಿಗೆ ಮನವರಿಕೆಯನ್ನು ಮಾಡಿಕೊಡುವಂಥ ಪ್ರಯತ್ನ ತಮ್ಮಿಂದನೂ ಆಗಲಿ. ಯಾರೂ ಕೂಡ ಆತಂಕ ದಯವಿಟ್ಟು ಬೇಡ, ಅನಗತ್ಯವಾಗಿ ಗೊಂದಲಗಳು ಬೇಡ, ಊಹಾಪೋಹಗಳು ಕೂಡ ಯಾರಿಗೂ ಕೂಡ ಆಗುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಒಂದು ಕ್ವಶನ್, ಈಗ 2ನೇದು ಡಾಕ್ಟರ್ ಇದ್ದಾರಲ್ವಾ, ಅವರಿಬ್ಬರಿಗೂ ವ್ಯಾಕ್ಸಿನ್ ದಕ್ಷಿಣ ಆಫ್ರಿಕಾ ಬಂದಿದ್ದಲ್ಲ, ಅವರು ಅಂಡರ್ ಟ್ರೀಟ್ಮೆಂಟ್ ಇದ್ದಾರಾ? He has gone back. ಸರ್, 2ನೇದು ಡಾಕ್ಟರ್ ಇದ್ದಾರಲ್ವಾ, ಅವರು ಬೆಂಗಳೂರವರ, ಎರಡು ನೋಡಿ, ವ್ಯಕ್ತಿಯ ವೈಯಕ್ತಿಕ ವಿಚಾರಗಳಾಗಲಿ, ಹೆಸರಿನಿಂದ ಹಿಡಿದು ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಆಸ್ಪತ್ರೆಯಲ್ಲಿದ್ದಾರೆ, ಇದ್ಯಾವುದೂ ಕೂಡ ನಾವು ಹೇಳುವಂಥದ್ದು, ಘೋಷಣೆ ಮಾಡುವಂಥದ್ದು ಥರ ಅಲ್ಲ, ನಾವು ಮಾಡುವಾಗಿಲ್ಲ. ಅವ್ರಿಗೆ 2 ವ್ಯಾಕ್ಸಿನ್ ಆಗಿದೆ ಸರ್? 2 ಡೋಸ್ನ ವ್ಯಾಕ್ಸಿನ್ ಇಬ್ಬರಿಗೂ ಆಗಿದೆ. ಇಲ್ಲ, ಅದಕ್ಕೇನೆ ನಿಮ್ಮ ಸಹಕಾರ ಕೂಡ ಕೇಳ್ತಾ ಇದ್ದೀವಿ. ನೀವು ಕೂಡ ಸ್ವಲ್ಪ ಹೆಚ್ಚಿನ ಸಹಕಾರ ಕೊಡಿ. ಯಾರು ಇಲ್ಲ, ಎಲ್ಲರೂ ಇಲ್ಲ, ತಾವೇ ನೋಡ್ತಾ ಇದ್ದೀರಿ. 92% ಮೊದಲನೇ ಡೋಸ್ ಆಗಿದೆ.
ಯಾವುದು? ಹಾಂ, ಈಗ ಇಲ್ಲಿವರೆಗೂ ತಾವು ಗಮನಿಸಿರೋ ಹಾಗೆ 11 ದೇಶಗಳಲ್ಲಿ ನೋಟಿಫಿಕೇಶನ್ ಆಗಿದೆ. 11 ದೇಶಗಳಲ್ಲಿ ರಿಪೋರ್ಟ್ ಏನು ಬರ್ತಾ ಇದೆ, ಮೈಲ್ಡ್ ಡಿಗ್ರಿ ಇದೆ, ಇದು ಮೈಲ್ಡ್ ಟು ಮಾಡ್ರೇಟ್ ಇದೆ, ಇದು ತೀವ್ರತೆ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಎ ಗುಡ್ ಸೈನ್. ಬಟ್ ಈಗಲೇ ನಾವು ಅದನ್ನು ಅಧಿಕೃತವಾಗಿ ಹೇಳಿಕೆ ಕೊಡುವಂಥದ್ದು ಯಾಕಾಗಲ್ಲ ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯವರು ಅಧ್ಯಯನ ಮಾಡ್ತಾ ಇದೆ. ಅವರು ಅಧ್ಯಯನದ ಮಾಡಿದ ಮೇಲೆ ಒಂದು ಅಂತಿಮ ವರದಿ ಕೊಡೋವರೆಗೂ ಕೂಡ ನಾವು ಇದನ್ನು ಅಧಿಕೃತವಾಗಿ ಹೇಳಲಿಕ್ಕಾಗಲ್ಲ. ಇದು ಹೀಗೆ ಇದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಹೌದು, ಆತಂಕ ಯಾಕೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ, ಒಂದು ದೇಶದಲ್ಲಿ ಬಂದರೂ ಕೂಡ ಒಂದಲ್ಲ ಇನ್ನೊಂದು ದಿನ ಭಾರತಕ್ಕೆ ಬರಲೇಬೇಕು. ಪ್ರತಿ ದಿವಸ ಭಾರತಕ್ಕೆ ಸುಮಾರು 1 ಲಕ್ಷ ಜನ ವಿದೇಶಿಯರು ಬರ್ತಾರೆ, ಎಲ್ಲ ನಗರಗಳಿಗೆ ಸೇರಿಸಿ. ಆಗಿದ್ಮೇಲೆ ನೀವು ಕಳೆದ 20-25 ದಿವಸದಲ್ಲಿ ಇದು ಕರ್ನಾಟಕ ರಾಜ್ಯ ಹೆಚ್ಚು ನಾವು ಟೆಸ್ಟ್ ಮಾಡೋದ್ರಿಂದ, ಹೆಚ್ಚು ಟ್ರೇಸ್ ಮಾಡೋದ್ರಿಂದ, ವೈಜ್ಞಾನಿಕವಾಗಿ ಮಾಡೋದ್ರಿಂದ ಇಡೀ ದೇಶದಲ್ಲಿ ನಾವು ಮೊದಲು ಅದನ್ನು ಕಂಡುಹಿಡಿದಿದ್ದೀವಿ. ಅಷ್ಟ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ 4 ಯಶಸ್ವಿ ಎಕ್ಸ್ಪೋ ಬಳಿಕ 5ನೇ ಆವೃತ್ತಿ